टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ನ ಲಡಾಯಿ ಶುರುವಾಗಿದ್ದು ಮುಂದಿನ ಚುನಾವಣೆಗೆ ಯಾರ ನೇತೃತ್ವ ಎನ್ನುವ ಚರ್ಚೆ ಈಗಲೇ ಆರಂಭ ಆಗಿದೆ. ಇದಕ್ಕೆ ಕಾರಣ ಡಿಕೆ ಕೊಟ್ಟಂತಹ ಆಸ್ಫೋಟಕ ಹೇಳಿಕೆ. ಆದರೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ ಅಂತ ಸಿಎಂ ಆಪ್ತ ಬಣ ದೆಹಲಿಯತ್ತ ಬೊಟ್ಟು ಮಾಡ್ತಾ ಇದೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ. ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ಟರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ. ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿಗಾಗಿ ಏರ್ಪಟ್ಟಿರೋ ಕಾಳಗ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ದಲಿತ ಸಚಿವರು ದೆಹಲಿಗೆ ತೆರಳಿ ವಾಪಸ್ಸಾದ ಬಳಿಕ ಡಿಕೆ ವಿರುದ್ಧ ನೇರ ಸಮರ ನಡೆಸಿದ್ರು. ಇದಕ್ಕೆಲ್ಲ ಟಕ್ಕರ್ ಎಂಬಂತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಚುನಾವಣೆ ಬಗ್ಗೆ ಪ್ರಸ್ತಾಪಿಸಿ ನನ್ನದೇ ನಾಯಕತ್ವ ಎಂಬ ಸಂದೇಶ ರವಾನಿಸಿದ್ರು. ಇದು ಸಿದ್ದು ಆಪ್ತ ಬಣವನ್ನ ಕೆರಳಿಸಿದೆ. ಪಕ್ಷ ತೀರ್ಮಾನಿಸಬೇಕಲ್ಲ ಅಂತ ಕೌಂಟರ್ ಕೊಡ್ತಾಗಿದೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ 2028 ಸಪೋರ್ಟ್ ಮಾಡ್ರಿ ಅಂತ ಒಂದು ಮಾತು ಹೇಳಿದ್ದಾರೆ. ಅದು ಪಕ್ಷ ಮಾಡ್ಬೇಕು, ಅದು ನಾವಲ್ಲ. ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರೂ ಅದಕ್ಕೂ ಬದ್ಧರಾಗಿರಬೇಕು. ನಾಯಕತ್ವದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ನಮ್ಮದು ಸಾಮೂಹಿಕ ನಾಯಕತ್ವ ಎಂದಿದ್ದಾರೆ. ಆದರೆ ಯಾವ ಚುನಾವಣೆಗೆ ಯಾರ ನೇತೃತ್ವ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಅದನ್ನ ಈಗಲೇ ಹೇಳಲು ಬರಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ. ಇದು ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ಟರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು, ಅದೆಲ್ಲ ಎಲೆಕ್ಷನ್. ನಾಯಕತ್ವ ಕಿಚ್ಚು ಹೊತ್ತಿಸಿ ಡಿಕೆ ದುಬೈ ಟೂರ್. ದುಬೈ ಬಳಿಕ ಡಿಕೆ ದೆಹಲಿ ಪ್ರವಾಸ ಮತ್ತೆ ನಡೆಯುತ್ತಾ ವಾರ್. ನಾಯಕತ್ವ ಚರ್ಚೆ ಹುಟ್ಟು ಹಾಕಿದ ಡಿಸಿಎಂ ಡಿಕೆ ಸದ್ಯ ದುಬೈಗೆ ತೆರಳಿದ್ದಾರೆ. ದುಬೈನಿಂದ ಬಂದ ಬಳಿಕ ಮುಂದಿನ ವಾರ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಕರೆತರೋ ಪ್ರಯತ್ನದಲ್ಲಿದ್ದಾರೆ. ಡಿಕೆ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಕಳೆದ ಬಾರಿಯೂ ವಿದೇಶ ಪ್ರವಾಸಕ್ಕೆ ಹೋಗಿದ್ದ ಡಿಕೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಬಹಿರಂಗ ಹೇಳಿಕೆ ನೀಡ್ತಿದ್ದವರಿಗೆ ಬಿಸಿ ಮುಟ್ಟಿಸಿದ್ರು. ಹೀಗಾಗಿ ಕುರ್ಚಿ ಕದನ ಮತ್ತಷ್ಟು ತಾರಕಕ್ಕೇರುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಡಿಕೆ ಸಿಎಂ ರೇಸ್ನಲ್ಲಿದ್ದಾರೆಂದ ಸತೀಶ್ ಜಾರಕಿಹೊಳಿ. ಡಿಕೆ ನಡೆ ಮೇಲೆ ಕಣ್ಣಿಟ್ಟಿರೋ ಸಿದ್ದು ಆಪ್ತ ಬಣ ಡಿಕೆ ದೆಹಲಿ ಪ್ರವಾಸದ ಮೇಲೂ ಕಣ್ಣಿಟ್ಟಂತೆ ಕಾಣ್ತಾಗಿದೆ. ಡಿಕೆ ಈಗಾಗಲೇ ಸಿಎಂ ರೇಸ್ನಲ್ಲಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬದಲಾವಣೆ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಬದಲಾವಣೆ ಆಗಲ್ಲ ಎಂದಿದ್ದಾರೆ. ಆಲ್ರೆಡಿ ಇದ್ದಾರೆ ಅವರು, ಬರ್ತಾ ಇಲ್ಲ. ಆಲ್ರೆಡಿ ರೇಸ್ನಲ್ಲಿ ಇದ್ದಾರೆ ಅವರು, ಮುಂಚೆನೇ ಇಲ್ಲಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಸೊ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು. ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು. ಅವಾಗ ಇದಕ್ಕೆಲ್ಲ ಪರಿಹಾರ, ಅದನ್ನೆಲ್ಲ ನಿರ್ಧಾರ ತಗೊಳ್ಳೋಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಶಾಸಕರಿಗೆ ಏನಿದ್ರು ವರಿಷ್ಠರು ಮಾಡಬೇಕಾ? ಅನಾವಶ್ಯಕ ಚರ್ಚೆ ಮಾಡಿದ್ರೆ ಏನೋ ಅರ್ಥ ಇಲ್ಲ. ಅದು ನಮ್ಮ ವ್ಯಾಪ್ತಿಗೆ ಬರದಿರೋಂಥ ವಿಚಾರ. ಅದು ನೋಡಿ, CM ಬದಲಾವಣೆ, PCC ಅಧ್ಯಕ್ಷರ ಬದಲಾವಣೆ, ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಆಗಬೇಕು, ಯಾವಾಗ ಆಗಬೇಕು, ಯಾರಿಂದ ಆಗಬೇಕು, ಅವಾಗ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಸಿಎಂ ಬಣದ ಸಚಿವರು ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. ಬದಲಾವಣೆ ನಾಯಕತ್ವ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಅಂತ ಚೆಂಡನ್ನ ದೆಹಲಿಗೆ ಎಸೆಯುತ್ತಿದ್ದಾರೆ. ನನ್ನ ಲೀಡರ್ಶಿಪ್ನಲ್ಲಿ ಚುನಾವಣೆ ನಡೆದಾಗ ಎಂದ ಡಿಕೆಗೆ ಹೈಕಮಾಂಡ್ ಇದೆ ಅನ್ನೋದನ್ನ ಪರೋಕ್ಷವಾಗಿ ನೆನಪಿಸುತ್ತಿದ್ದಾರೆ. ಸದ್ಯ ದುಬೈನಲ್ಲಿರೋ ಡಿಕೆ ಬತ್ತಳಿಕೆಯಿಂದ ಮತ್ಯಾವ ಬಾಣ ಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.